ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಅಮೃತ ಮಂಡ್ಯದಿಂದ ವ್ಲಾಗ್ಸ್ನ ಶೇರ್ ಮಾಡ್ತೀನಿ. ನೀವೇನಾದ್ರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ಇವತ್ತು ರೆಡಿ ಆಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ನಾನು ಹೇಳ್ತೀನಿ ಮುಂದೆ ಹೋಗ್ತಾ. ಹಾಗೆಯೇ ಒಂದಷ್ಟು ಪ್ರಾಡಕ್ಟ್ ಲಿಂಕ್ನ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ನಿಮಗೆ ಯಾವುದಾದ್ರೂ ಅದರಲ್ಲಿ ಇಷ್ಟ ಆದರೆ ಪರ್ಚೇಸ್ ಮಾಡಬಹುದು. ಹಾಗಾಗಿ ಮೊದಲೇ ಹೇಳ್ತಾ ಇದ್ದೀನಿ, ನಿಮಗೆ ಇಷ್ಟ ಆದರೆ ಪರ್ಚೇಸ್ ಮಾಡ್ಬೋದು. ಇವತ್ತೇನೆಂದರೆ ನಮ್ಮ ಚಿಕ್ಕಮ್ಮನ ಮನೆ ಗೃಹ ಪ್ರವೇಶ ಇದೆ, ಅಮ್ಮನ ತಂಗಿ ಮನೆ. ಸೊ ಹಾಗಾಗಿ ಅಲ್ಲಿಗೆ ಅಂತ ಹೋಗ್ತಾ ಇದ್ದೀವಿ. ಬೆಳಿಗ್ಗೆನೇ ಎದ್ದು ಸ್ನಾನ ಎಲ್ಲ ಮುಗಿಸಿದ್ದಾಯಿತು. ಸ್ನಾನದ ಒಂದು ಕತೆ ಆಗಿತ್ತು, ಯಾಕಂದರೆ ನಮ್ಮದು ಸೋಲಾರ್ ನೀರು ಇರೋದ್ರಿಂದ ತುಂಬ ಮೋಡನೇ ಇದೆ. ಈಗ ಆಗಲೇ ಒಂದು 15 ದಿನದಿಂದ ಬರೀ ಮೋಡ, ಮಳೆನೇ ಇರಲ್ಲ. ಎಲ್ಲೋ ಒಂದೊಂದು ಸಲ ಮಳೆ ಬಂದ್ರೂ ಬರೀ ಮೋಡನೇ ಇರುತ್ತೆ. ಹಾಗಾಗಿ ನೀರು ಸರಿಯಾಗಿರಲಿಲ್ಲ. ಸೊ ಪಾತ್ರೆಯಲ್ಲಿ ಕಾಯಿಸಿ ಎಲ್ರಿಗೂ ಸ್ನಾನ ಮಾಡುವಷ್ಟರಲ್ಲಿ ಟೈಮ್ ಆಗೇ ಹೋಯಿತು. ಇವಾಗ ಮಕ್ಳಿಗಿಬ್ರಿಗೂ ತಿಂಡಿ ತಿನ್ನಿಸ್ತಾ ಇದ್ದೀನಿ. ಪಾಪುಗೆ ಪೊಂಗಲ್ ಮಾಡಿದ್ದೆ, ಲೇಷನ್ಗೆ ಚಿತ್ರಾನ್ನದ ಹುಳಿ ಇತ್ತು, ಜಸ್ಟ್ ರೈಸ್ ಮಾಡ್ಕೊಂಡಿದ್ದೆ ನಮಗೆ ಅಷ್ಟೇ. ಗೊತ್ತಿತ್ತು ಹೋಗೋದು ಲೇಟ್ ಆಗುತ್ತೆ, ಹೊಟ್ಟೆಗೆ ಏನಾದ್ರು ಸ್ವಲ್ಪ ಹಾಕ್ಕೊಂಡು ಹೋಗೋಣ ಅಂದ್ಬಿಟ್ಟು ಪ್ರಿಪೇರ್ ಮಾಡಿದ್ದೆ ಇಲ್ಲೇ. ಆ್ಯಕ್ಚುಲಿ ನೈಟೇ ಹೋಗಬೇಕಿತ್ತು. ಸೊ ನೈಟು ಗಣಪತಿ ಹೋಮ ಎಲ್ಲ ಇತ್ತು, ಬಟ್ ಮಕ್ಳು ಇಟ್ಕೊಂಡು ಸದ್ಯಕ್ಕೆ ನನ್ನ ಕೈಲಂತೂ ಆಗಲ್ಲ. ಹಾಗಾಗಿ ಮಾರ್ನಿಂಗ್ ಹೋಗೋಣ ಬೇಗ ಅಂದ್ಕೊಂಡ್ವಿ. ಹಂಗೂ ಮನೆಯಿಂದ ಹೊರಡೋದೇ 10:15 ಆಗೋಯಿತು. ಹಾಗೆ ಕಾಲ್ಸ್ ಕೂಡ ಬರ್ತಾಯಿತ್ತು, ಎಲ್ಲಿದ್ದೀರಾ, ಇನ್ನೂ ಬಂದಿಲ್ಲ ಅಂತ. ಬಟ್ ಇಲ್ಲಿ ನನ್ನ ಕತೆ ಕೇಳೋರು ಯಾರು? ಸೊ ಮಕ್ಕಳನ್ನೆಲ್ಲ ರೆಡಿ ಮಾಡಿಸಿ ಆ್ಯಂಡ್ ನಾವು ರೆಡಿ ಆಗದೆ ಇರೋಕ್ಕಾಗುತ್ತಾ? ನಾನು ಕೂಡ ಚೆನ್ನಾಗಿ ರೆಡಿ ಆಗಿಬಿಟ್ಟು ಇವಾಗ ಹೋಗ್ತಾಯಿದ್ದೀನಿ. ಸೊ ಇದರಿಂದ ನಿಮಗೆ ಏನೂ ಯೂಸ್ ಇಲ್ಲದೆ ಇರ್ಬೋದು, ಬಟ್ ನಮಗೆ ಇದು ಲೈಫ್ ಟೈಮ್ ಮೆಮೊರಿ ಥರ ಇರುತ್ತೆ. ಸೊ ನಿಮಗೆ ಮನೆಯಲ್ಲಿ ಒಂದಷ್ಟು ಕ್ಲಿಪ್ಪಿಂಗ್ಸ್ಗಳನ್ನ ಆ್ಯಡ್ ಮಾಡಿದ್ದೀನಿ, ನಿಮಗೆ ಇಷ್ಟ ಆಗ್ಬೋದು. ನೋಡಿ ಖುಷಿ ಅನಿಸುತ್ತೆ. ನಾವು ಆ ಥರ ಮನೆ ಕಟ್ಟೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಅದನ್ನ ನೋಡಿ ನಾವು ಖುಷಿ ಪಡ್ಬೋದು, ಅಷ್ಟು ಚೆನ್ನಾಗಿದೆ ಮನೆ. ಸೊ ನಿಮಗೂ ಇಷ್ಟ ಆಗಬಹುದು. ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಈಗ ಹೊರಟಿದ್ದೀವಿ. ನಾವು ಹೋಗ್ತಾ ಇರೋದು ಪಾಂಡವಪುರಕ್ಕೆ. ನಾವಿರೋದು ಮಂಡ್ಯ ಟು ಪಾಂಡವಪುರ. ಅಜ್ಜಿ ಮನೆ ಪಾಂಡವಪುರ ಸೈಡ್ ಬರುತ್ತೆ, ಹಾಗಾಗಿ ಅಲ್ಲಿಗೆ ಅಂತ ಹೊರಟಿದ್ದೀವಿ. ಸೊ ಈ ದಿನಕ್ಕೆ ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ವಿ. ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅಂತೂ ತುಂಬ ದಿನದಿಂದನೂ ವೆಯ್ಟ್ ಮಾಡ್ತಾಯಿದ್ರು. ಸೊ ಕೆಲಸಗಳು ನಡೀತಾನೆ ಇತ್ತು, ಅದು ಇದು ಅಂತ ಮುಂದಕ್ಕೆ ಹೋಗ್ತಾನೆ ಇತ್ತು. ಸೊ ಕೆಲಸ ಎಲ್ಲ ನೀಟಾಗಿ ಕಂಪ್ಲೀಟ್ ಆದಮೇಲೆ ಅವರು ಗೃಹ ಪ್ರವೇಶ ಮಾಡ್ತಿದ್ದಾರೆ. ಸೊ ಅದು ಒಳ್ಳೆಯದೇ ಅಲ್ವಾ? ಸೊ ಕೆಲವರು ಅರ್ಧಂಬರ್ಧ ಕೆಲಸ ಮಾಡಿಸಿ ಗೃಹ ಪ್ರವೇಶ ಮಾಡಿಸ್ಬಿಡ್ತಾರೆ, ಕೊನೆಗೆ ಮತ್ತೆ ಇನ್ನೊಂದು ಸಲ ಒಂದಷ್ಟು ಕೆಲಸಗಳನ್ನ ಪೆಂಡಿಂಗ್ಗೊಳಿಸ್ತಾರೆ. ಸೊ ಅದಕ್ಕಿಂತ ಇದು ಬೆಟರ್. ಆರಾಮಾಗಿ ಮನೇನ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಪೂಜೆ ಮಾಡಿಸಿ ಆಮೇಲೆ ಆರಾಮಾಗಿ ಮನೆ ಸೇರ್ಕೊಬಹುದು. ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾರ್ನಿಂಗ್ ನಡೆದಿತ್ತು, ಅದರ ಪ್ರಸಾದನ ನನ್ನ ತಂಗಿ ಕೊಡ್ತಾ ಇದ್ದಾಳೆ. ಇವಳು ನನ್ನ ತಂಗಿ, ಚಿಕ್ಕಮ್ಮನ ಮಗಳು. ಹಾಗೆಯೇ ಹಿಂದಿನ ದಿನವೇ ಹೋಗಬೇಕಿತ್ತು ಅಂತ ಹೇಳಿದ್ನಲ್ಲ. ಸೊ ನಾನು ಹೋಗಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ. ಮೀನ್ಸ್ ಪಾಪುಗಳನ್ನೆಲ್ಲ ಕರ್ಕೊಂಡು ಹೋಗಿ ಅವ್ರಿಗೆ ತಿನ್ನಿಸೋದು, ಅವ್ರದ್ದು ಪಾಟ್ ಇದೆಲ್ಲ ನೋಡೋಷ್ಟರಲ್ಲಿ ಸಾಕಾಗಿಬಿಡತ್ತೆ. ಸೊ ಹಾಗಾಗಿ ಬೇಡ. ಮತ್ತು ಹೋಮ ಎಲ್ಲ ಇರುತ್ತಲ್ವ, ಹೊಗೆ ಎಲ್ಲ ಇರುತ್ತೆ, ಚಳಿ ಇರುತ್ತೆ ಸ್ವಲ್ಪ, ಏನೇನೋ ಥಿಂಕ್ ಮಾಡಿ ಬೇಡ, ಸ್ವಲ್ಪ ಮಾರ್ನಿಂಗೇ ರೆಡಿಯಾಗಿ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡೆ. ಬಟ್ ಸಂಜೆ ಆಗ್ತಾ ಆಚೆ ಹೋಗಿದ್ರೆ ಆಗ್ತಿತ್ತು, ನಾನು ಹೋಗಬೇಕಿತ್ತು ಅಂತ ಆ ಥರ ಫೀಲ್ ಆಗ್ತಾಯಿತ್ತು. ನಿಮಗೂ ಹಾಗೆ ಆಗುತ್ತಾ ಹೇಳಿ? ಈಗ ಫ್ಯಾಮಿಲಿ ಎಲ್ಲರೂ ನೆಂಟರುಗಳೆಲ್ಲ ಒಂದು ಕಡೆ ಸೇರಿರ್ತಾರೆ, ನಾವೊಬ್ಬರು ಇರಲ್ಲ ಅಲ್ಲಿ ಅಂದರೆ ಹಂಗೆ ಆಗುತ್ತೆ ಅಲ್ವಾ? ಸೊ ನನಗೂ ಸಂಜೆ ಆಗ್ತಿದ್ದಂಗೆ ನೀರು ಇರಲಿಲ್ಲ ಅಲ್ವಾ ಸ್ನಾನಕ್ಕೆ. ಸೊ ಸ್ನಾನ ಮಾಡ್ಕೊಂಡು ಹೋಗ್ಬಿಡ್ಲಾ ಅಥವಾ ಊರಿಗೆ ಹೋಗ್ಬಿಡ್ಲಾ, ಅಲ್ಲಿ ನಮ್ಮದು ರಿಲೇಷನ್ಸ್ ಮನೆ ಇದೆಯಲ್ಲ, ಸೊ ಅಲ್ಲೇ ಹೋಗ್ಬಿಟ್ಟು ಸ್ನಾನ ಮುಗಿಸಿ ಹೋಗ್ಬೋದು, ಮಕ್ಕಳಿಗೆಲ್ಲ ಸ್ನಾನ ಮಾಡಿಸ್ಕೊಂಡು. ಆ ಥರ ಎಲ್ಲ ಅಂದ್ಕೊಳ್ತಾ ಇದ್ದೆ, ಹೋಗ್ಬಿಡ್ಲಾ ಅಂತ. ಬಟ್ ಬೇಡ ಬಿಡು, ಮಾರ್ನಿಂಗ್ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಹೊರಟಿದ್ದೀವಿ. ಸೊ ಇದು ನಮ್ಮ ಚಿಕ್ಕಮ್ಮನ ಕನಸಿನ ಮನೆ, ನಮ್ಮ ಚಿಕ್ಕಪ್ಪನ ಕನಸಿನ ಮನೆ. ಸೊ ಫೈನಲಿ ನೆರವೇರಿದೆ, ಡ್ಯುಪ್ಲೆಕ್ಸ್ ಇದೆ, ಚೆನ್ನಾಗಿದೆ. ನೀವು ಕೂಡ ಮುಂದೆ ಹಾಗೇ ನೋಡ್ತಾ ಹೋಗಿ. ಆ್ಯಂಡ್ ನನ್ನ ನೆಂಟರುಗಳೆಲ್ಲ ಸಿಗ್ತಾನೆ ಇದ್ರು, ಅವನ್ನೆಲ್ಲ ಮಾತಾಡಿಸಿ ಮನೆಯಂತೂ ಇನ್ನೂ ನೋಡೋದಕ್ಕೆ 2 ಕಣ್ಣು ಸಾಲಲ್ಲ. ಸೊ ಇನ್ನೊಂದು ಸಲ ಹೋಗಿ ನೀಟಾಗಿ ನೋಡ್ಕೊಂಬರ್ಬೇಕು. ಆ ಥರ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿ ಮಾಡಿಸಿದ್ದಾರೆ, ಪ್ಲ್ಯಾನಿಂಗ್ ಚೆನ್ನಾಗಿದೆ, ಜೊತೆಗೆ ಇಂಟೀರಿಯರ್ಸ್ ಎಲ್ಲ ಚೆನ್ನಾಗಿ ಮಾಡಿಸಿದ್ದಾರೆ. ಸೊ ಇದೆಲ್ಲ ನೋಡ್ಬೇಕಾದ್ರೆ ನನಗೂ ಅನಿಸುತ್ತೆ, ನಾವು ಯಾವಾಗ ಹಿಂಗೆ ಮನೆ ಕಟ್ಟೋದು? ಇದು ಡ್ಯುಪ್ಲೆಕ್ಸ್ ಇದೆ, ಅಟ್ಲೀಸ್ಟ್ ನನಗೆ ಡ್ಯುಪ್ಲೆಕ್ಸ್ ಏನಷ್ಟು ಇಷ್ಟ ಇಲ್ಲ. ಸೊ ಯಾವಾಗ ನಾವು ಮನೆ ಕಟ್ಟೋದು ಅಂತ ಹಂಗೇ ಅನ್ನಿಸ್ತಾ ಇರುತ್ತೆ. ಸೊ ಫೈನಲಿ ಇದೊಂದು ಗ್ಲಾಸ್ ರೂಮ್ ಮಾಡಿಸಿದ್ದಾರೆ, ಇಲ್ಲಿ ಜಿಮ್ ಏರಿಯಾ ಆ ಥರ ಏನಾದರೂ ಮಾಡೋಣ ಅಂತ. ಸೊ ಮನೆ ಈ ಥರ ಇದೆ. ಹಾಗೆ ನನ್ನ ಹೇರ್ ಅಂತೂ ತುಂಬಾ ಫ್ರೀಝಿ ಆಗಿಬಿಟ್ಟಿದೆ. ಮನೆಯಲ್ಲಿ ಚೆನ್ನಾಗಿ ಅಂತ ಅನಿಸ್ತಾಯಿತ್ತು, ಬಟ್ ಅಲ್ಲಿ ವೀಡಿಯೋದಲ್ಲಿ ನೋಡಬೇಕಾದ್ರೆ ಏನಪ್ಪ ಹಿಂಗೆ ಕಾಣಿಸ್ತಿದೆ ಅನ್ನಿಸ್ತಿದೆ. ಸೊ ಇದು ನೋಡ್ಬಿಟ್ಟು ಒಂದು ಸ್ಟ್ರೈಟ್ನರ್ ಆದರೂ ತೊಗೊಂಬಿಡ್ಬೇಕು ಅಂತ ಅನ್ನಿಸ್ತಿದೆ. ಬಟ್ ಒಂದು ಸ್ಟ್ರೈಟ್ನರ್ ಇದೆ, ಬಟ್ ಅದೇನು ಅಷ್ಟೊಂದು ಚೆನ್ನಾಗಿಲ್ಲ, ನೀಟಾಗಿ ಸೆಟ್ ಆಗೋಲ್ಲ. ಬಟ್ ಇನ್ನೊಂದು ಚೆನ್ನಾಗಿರೋ ಸ್ಟ್ರೈಟ್ನರ್ ತೊಗೋಬೇಕಂತ ಆಸೆ ಇದೆ, ನೋಡೋಣ ಅದು ಯಾವಾಗ ಆಗುತ್ತೆ ಅಂತ. ಸೊ ಇಲ್ಲಿ ಬಂದು ಸ್ವಲ್ಪ ಹಾಗೆ ರೆಡಿ ಆಗಿಬಿಟ್ಟು ಹೋಗಿದ್ದಾಯಿತು.
ಹಾಗೆ ಈ ಸೀರೆ ಬಂದು ನನ್ನ ಸೀಮಂತದ ಸೀರೆ ಆಗಿತ್ತು. ಗ್ರೀನ್ ಕಲರ್ ಮತ್ತು ಸ್ವಲ್ಪ ಪಿಂಕ್ ಮತ್ತು ಪರ್ಪಲ್ ಎಲ್ಲ ಮಿಕ್ಸ್ ಇರೋ ಥರ ಒಂದು ಪಿಂಕ್ ಕಲರ್ ಚೆನ್ನಾಗಿದೆ ಕಾಂಬಿನೇಷನ್. ಹಾಗೆಯೇ ಇಷ್ಟೊಂದು ರೆಡಿ ಆಗಬೇಕಂತ ನಾನು ಅಂದ್ಕೊಂಡಿದ್ದೆ. ಅಂದರೆ ಈ ಡಾಬು ಮತ್ತು ಒಂದು ಮೂಗ್ಬೊಟ್ಟು ಜಾಸ್ತಿ ಆಗಿಬಿಟ್ಟಿದೆ. ಸೊ ಅದೆರಡನ್ನೂ ಜಸ್ಟ್ ರೆಡಿ ಆಗಬೇಕಾದ್ರೆ ಮೂಗ್ಬೊಟ್ಟು ಅಲ್ಲೇ ಸಿಕ್ತು, ಕೈಗೆ ಸಿಕ್ತು. ಒಂದು ಕಡೆ ಒಂದು ಬಾಕ್ಸಲ್ಲಿ ಸುಮ್ಮನೆ ಎತ್ಕೊಂಡೆ, ನೋಡಿದೆ, ಹಾಕಿದೆ, ಒಂಥರ ಚೆನ್ನಾಗಿ ಅನ್ನಿಸ್ತು. ಯಾವ ಶಿಷ್ಯ ಮಕ್ಕಳ ಮೇಲೆ ಹೊಡಿತೀರಿ? ಚೈನ್ಗಿನ್ ಜೋರಾಗಿ ಹಾಕ್ಬಿಟ್ಟವನೇ. ಏ ಮಾಮ ಗಣಪ್ಪ ಏನ ಮಾವ ಅಳಿ ಇಬ್ರು ಮ್ಯಾಚಿಂಗು ಚೆನ್ನಾಗಿದ್ಯಣ್ಣ. ಇವ್ರು ನಮ್ಮ ಅಣ್ಣ, ಆದರೆ ನನ್ನ ಅಜ್ಜಿ ಅಂತಾನೆ ಬಂದಿ. ಸರ್ಪ್ರೈಸ್ ಆಗಿ ಇವರು ಹಿಂಗೆ ಇದಕ್ಕಿಂತ ಚೆನ್ನಾಗಿ ಮನೆ ಕಟ್ಲಿ, ಇಷ್ಟು ಒಂದು ಫ್ಲೋರ್ ಕಟ್ಲಿ, ಒಂದು ಫ್ಲೋರ್ ಕಟ್ಲಿ. ಆಯ್ತು. ಸೊ ಡಾಬ್ ಎತ್ಕೊಂಡೆ, ಫಸ್ಟು ಡಾಬ್ ಹಾಕ್ಕೊಳ್ಳೋಣ ಅಂತ. ಆಮೇಲೆ ಡಾಬ್ ಹಾಕ್ಕೊಂಡ್ಮೇಲೆ ಮೂಗ್ಬಟ್ಟು ಅಲ್ಲೇ ಸಿಕ್ತಲ್ಲ, ಸೊ ಅದನ್ನು ಹಾಕ್ಕೊಂಡೆ. ಒಂಥರ ಡಿಫ್ರೆಂಟಾಗಿ ಅಂತ ಅನ್ನಿಸ್ತು. ಆಮೇಲೆ ಸ್ವಲ್ಪ ಅದು ಒಂಚೂರು ಎತ್ಕೊಂಡಂಗೆ ಕಾಣಿಸುತ್ತೆ ರಿಯಲಾಗಿ ನೋಡೋದಕ್ಕೆ, ಬಟ್ ಫೋಟೋ ವೀಡಿಯೋದಲ್ಲಿ ಚೆನ್ನಾಗಿ ಕಾಣ್ತಿದೆ. ಫೋಟೋದಲ್ಲಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಅದು ರಿಯಲಿ ನೋಡೋದಕ್ಕೆ ಏನೋ ಒಂದು ಮಿಸ್ಸಿಂಗು ಅಂತ ಅನಿಸುತ್ತೆ. ಬಟ್ ರಿಯಲಿ ನನಗೆ ಹಂಗೇ ಹೇಳಿದ್ರು, ನನ್ನ ರಿಲೇಷನ್ಸ್ ಎಲ್ಲ ಹೇಳಿದ್ರು. ರಿಯಲಿ ನೋಡೋದಕ್ಕೆ ಒಂಥರ ಇದೆ, ಬಟ್ ಫೋಟೋದಲ್ಲಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದನ್ನು ಹಾಕ್ಕೊಂಡು ಹೋದೆ. ಇದೆಲ್ಲ ನೋಡಿದ್ರೆ ಮೂಗು ಚುಚ್ಚಿಸ್ಬಿಡೋಣ ಅಂತ ಅನಿಸುತ್ತೆ. ಬಟ್ ಇನ್ಮೇಲೆ ಏನು ಮೂಗು ಚುಚ್ಚಿಸೋದು ಅಂತಲೂ ಅನಿಸುತ್ತೆ, ಯಾರ ಪೇಯ್ನ್ ತಿನ್ನೋದು ಅಂತ. ಸೊ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ PUCನಲ್ಲಿ ಮೂಗು ಚುಚ್ಚಿಸಿದ್ದೆ. ಬಟ್ ಅದು ಕಾರಣಾಂತರದಿಂದ ಮೂಗ್ಬಟ್ಟು ತೆಗೆದೆ. ಒಂದು 3 ಮಂತ್ಸ್ ಆಗಿತ್ತಷ್ಟೇ ಮೂಗು ಚುಚ್ಚಿಸಿ. ಆವಾಗ ಅದು ಮೂಗ್ಬಟ್ಟು ತೆಗೆದ್ಮೇಲೆ ಮತ್ತೆ ಹಾಕ್ಕೊಳ್ಳುವಷ್ಟರಲ್ಲಿ ಸ್ವಲ್ಪ ಏನಕ್ಕೋ ತೆಗೆದೆ ಮೂಗ್ಬಟ್ಟನ್ನ. ಅದು ಮತ್ತೆ ಹಾಕ್ಕೊಳ್ಳುವಷ್ಟರಲ್ಲಿ ಫುಲ್ಲು ಅದು ಬ್ಲಾಕ್ ಆಗಿಬಿಟ್ಟಿತ್ತು, ಮೂಗು ಮುಚ್ಕೊಬಿಟ್ಟಿತ್ತು ಅದು ಹೋಲು. ಹಾಗಾಗಿ ಮತ್ತೆ ಮೂಗು ಚುಚ್ಚಿಸ್ಲಿಲ್ಲ ಅಷ್ಟೇ. ಬಟ್ ಪೇಯ್ನ್ ಇತ್ತು. ನಾನು ಮೂಗು ಚುಚ್ಚಿಸಿದ್ದು ಈ ನಿಂಬೆ ಮುಳ್ಳು ಬರುತ್ತಲ್ಲ, ಸೊ ಅದರಲ್ಲೇ ಒಬ್ಬರು ನಮ್ಮ ಮನೆ ಪಕ್ಕದ ಒಬ್ಬ ಅಮ್ಮ ಚುಚ್ಕೊಟ್ಟಿದ್ರು. ಸೊ ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ನನಗೆ. ಸೊ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ನನ್ನ ಮೂಗು ಸ್ವಲ್ಪ ದಪ್ಪ ಇದೆ. ಹಾಗಾಗಿ ಆ ಮೂಗುಗಿಂತ ಮೂಗ್ಬಟ್ಟೆ ಸ್ವಲ್ಪ ಜಾಸ್ತಿನೇ ಅಂತ ಅನ್ನಿಸ್ತಾ ಇತ್ತು. ಅಷ್ಟೊಂದು ಚೆನ್ನಾಗಿರಲಿಲ್ಲ ಅದು. ಹಾಗಾಗಿ ಸ್ವಲ್ಪ ಸಣ್ಣ ಮೂಗ್ಬಟ್ಟು ಹಾಕ್ಕೊಳ್ಳೋಣ ಅಂತೇನೋ ಬಿಚ್ಚಿದೆ. ಬಟ್ ಸಮ್ ರೀಸನ್ ಅದನ್ನು ಹಾಕ್ಕೊಳ್ಳೋದಕ್ಕಾಗಲಿಲ್ಲ. ಮತ್ತೆ ಹಾಕ್ಕೊಳ್ಳೋಣ ಅನ್ನುವಷ್ಟರಲ್ಲಿ ಒಂದು 1 ಅವರೋ 2 ಅವರೋ ಆಗಿತ್ತೇನೋ ಅಷ್ಟೇ ಅನಿಸುತ್ತೆ. ಅಷ್ಟರಲ್ಲಿ ಮೂಗು ಫುಲ್ಲು ಕ್ಲೋಸ್ ಆಗಿಬಿಟ್ಟಿತ್ತು. ಮತ್ತೆ ಮೂಗು ಚುಚ್ಚಿಸುವಂಥ ಧೈರ್ಯ ನಾನು ಮಾಡಲಿಲ್ಲ. ಅಪ್ಪು ನೀನು ಲಿರಿಷಾ ನಿಂತ್ಕೊಂಡು ಒಂದಷ್ಟು ಮಂತ್ರಗಳೆಲ್ಲ ಹೇಳಿದ್ದಾಯಿತು ಜನಗಳ ಮಧ್ಯೆ. ಸೊ ಆಮೇಲೆ ಮತ್ತೆ ಮೂಗ್ಬಟ್ಟು ಸ್ಟೋರಿ ಏನಂದರೆ, ಈಗ ಕೆಲವರು ಮೂಗ್ಬಟ್ಟೆಲ್ಲ ಹಾಕ್ಕೊಳ್ಳೋದು ನೋಡಿದ್ರೆ ನನಗೂ ಮೂಗು ಚುಚ್ಚಿಸ್ಬೇಕು ಅಂತ ಅನಿಸುತ್ತೆ ಒಂದೊಂದು ಸಲ. ಮತ್ತು ಆರ್ಟಿಫಿಷಿಯಲ್ ತೊಗೊಂಡು ಹಾಕ್ಕೊಬಿಡೋಣ, ಸುಮ್ಮನೆ ಪ್ರೆಸ್ಸಿಂಗ್ ಬರುತ್ತಲ್ಲ ಅಂತಲೂ ಅನಿಸುತ್ತೆ. ಹಾಗಾಗಿ ಈ ಮೂಗ್ಬಟ್ಟು ಏನಂದರೆ, ನಾನು ಲಿರಿಷಾ ಹುಟ್ಟಿ 1 ವರ್ಷ ಆಗಿತ್ತಷ್ಟೇ. ಅವಳಿಗೆ 4 ವರ್ಷ ಆಗಿದೆ ಈ ಮೂಗ್ಬಟ್ಟು ತೊಗೊಂಡು. ಒಂಚೂರು ಶೇಡ್ ಹೋಗಿಲ್ಲ. 30 ರೂಪಾಯಿನೋ 50 ರೂಪಾಯಿನೋ ಅಂತ ಅನಿಸುತ್ತೆ ಅಷ್ಟೇ, ಅದ್ರ ಮೇಲೆ ಕೊಟ್ಟಿಲ್ಲ ಅದಕ್ಕೆ. ನೆನಪಾಗ್ತಿಲ್ಲ, ಗೊತ್ತಿಲ್ಲ ಎಷ್ಟಿದೆ ಅಂತ. ಮೇ ಬಿ ಒಂದು ಇದ್ದರೆ ಮ್ಯಾಕ್ಸಿಮಮ್ 100 ಒಳಗಡೆನೇ ಇರುತ್ತೆ. ಚೆನ್ನಾಗಿದೆ, ಸ್ವಲ್ಪನೂ ಬಣ್ಣ ಹೋಗಿಲ್ಲ, ಏನಿಲ್ಲ, ಚೆನ್ನಾಗಿದೆ. ಸೊ ಅದೇ ಮೂಗ್ಬಟ್ಟನ್ನ ನಾನು ವೇರ್ ಮಾಡಿದ್ದೆ ಅವತ್ತು. ಇಷ್ಟು ದಿನ ಬಂದಿದೆ ಅದು, ಒಂಚೂರು ಕಲರ್ ಶೇಡ್ ಆಗಿಲ್ಲ. ಇವಾಗ ಹಾಗೇ ಒಂದು ಫ್ಯಾಮಿಲಿ ಫೋಟೋ ತೆಗೆಸ್ಬಿಟ್ಟು ನಾವು ಮತ್ತೆ ನಾನು, ನನ್ನ ಹಸ್ಬೆಂಡ್, ಮಕ್ಕಳು ಮಾತ್ರ ಸಪ್ರೇಟಾಗಿ ಒಂದು ಸಲ ತೆಗೆಸ್ಕೊಂಡ್ವಿ ಫೋಟೋ. ಸೊ ಫೋಟೋಗ್ರಾಫರ್ ಕೈಲಿ ಎಷ್ಟು ಫೋಟೋ ತೆಗೆಸ್ಕೊತೀವೋ ಇಲ್ವೋ ಗೊತ್ತಿಲ್ಲ. ನಮ್ಮ ಫೋನಲ್ಲಂತೂ ಒಂದಷ್ಟು ಗ್ಯಾಲರಿನಲ್ಲಿ ಫೋಟೋಸ್ ಫಿಲ್ ಆಗಿಬಿಟ್ಟಿರುತ್ತೆ ಫಂಕ್ಷನ್ಸ್ ಅಂದರೆ. ಹಾಗೆಯೇ ನಮ್ಮ ಮೊಬೈಲಲ್ಲೂ ಒಂದಷ್ಟು ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿ, ಆ್ಯಂಡ್ ನಾನಂತೂ ವೀಡಿಯೋಸ್ ಎಲ್ಲ ಶೂಟ್ ಮಾಡ್ತಿರ್ತೀನಿ. ಹಾಗೇ ಸ್ವಲ್ಪ ವೀಡಿಯೋಸ್ ಎಲ್ಲ ತಗೊಂಡಿದ್ದಾಯಿತು. ಹಾಗೆ ಇನ್ನೊಂದು ವಿಷಯ ಏನಂದರೆ, ಲಾಸ್ಟ್ ಒಂದು ನನ್ನ ಮಗ ಹುಟ್ಟಿದ ದಿನ ಇನ್ನೊಂದು ಪಾಪು ಹುಟ್ಟಿತ್ತು. ಸೊ ಆ ಫಂಕ್ಷನ್ಗೆ ಹೋಗಿದ್ವಿ. ಫಸ್ಟು ಪಾಪುನ ಕರ್ಕೊಂಡು ಫಂಕ್ಷನ್ ಅಂತ ಹೋಗಿದ್ದು ಅದೇನೇ ಅನಿಸುತ್ತೆ ಫಸ್ಟು. ಅದು ಬಿಟ್ಟು ಇನ್ಯಾವ ಫಂಕ್ಷನ್ಗೂ ನಾನು ಅಷ್ಟಾಗಿ ಹೋಗೇ ಇಲ್ಲ ಅವನ್ನ ಕರ್ಕೊಂಡು. ಅದಾದಮೇಲೆ ನಮ್ಮ ಫ್ಯಾಮಿಲಿ ಫಂಕ್ಷನ್ ಅಂತ ತಗೊಂಡ್ರೆ ಇದೇ ಫಸ್ಟ್ ಫಂಕ್ಷನ್ ಪಾಪುನ ಕರ್ಕೊಂಡು ಹೋಗ್ತಾ ಇರೋದು. ಹಾಗಾಗಿ ಎಲ್ಲರೂ ಕೂಡ ಒಂಥರ ಅವನ್ನೇ ಎಲ್ಲ ಇಷ್ಟಪಟ್ಟು ಎತ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಿದ್ರು. ಇದು ಅವನಿಗೆ, ನಮ್ಮ ಫ್ಯಾಮಿಲಿಗೆ ಫಸ್ಟು ಫ್ಯಾಮಿಲಿ ಫಂಕ್ಷನ್ ಆಗಿರುತ್ತೆ. ಹಾಗೆಯೇ ಈಗ ಊಟಕ್ಕೆ ಬಂದ್ವಿ. ಊಟಕ್ಕೆ ಒಬ್ಬಟ್ಟಿತ್ತು, ಆ್ಯಂಡ್ ನನ್ನ ಫೇವ್ರೇಟ್ ಆಲೂ ಕಬಾಬ್ ಇತ್ತು. ಹಾಗೆಯೇ ಪನ್ನೀರ್ ಪಲಾವ್ ಎಲ್ಲ ಮಾಡಿಸಿದ್ರು. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಹಾಗೆಯೇ ಅಲ್ಲೆಲ್ಲ ಸ್ವಲ್ಪ ಫೇಮಸ್ ಆಗಿರುವಂಥ ನಮ್ಮ ದರ್ಶನ್ ಪುಟ್ಟಣ್ಣಯ್ಯ ಸರ್ ಅವರು ಕೂಡ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಬಂದಿದ್ದರು. ಸೊ ಅದೆಲ್ಲ ಸ್ವಲ್ಪ ಹಂಗೇ ಕ್ಯಾಪ್ಚರ್ ಮಾಡಿದೆ.
ಈಗ ಕಾಸ್ಟ್ಯೂಮ್ ಚೇಂಜ್ ಇವಾಗ ಮನೆಗೆ ಹೊರಡ್ತಿದ್ದೀವಿ. ಮಂಡ್ಯಕ್ಕೆ ಬಂದುಬಿಡ್ತಾ ಇದ್ದೀನಿ ಇವತ್ತೇ ನಾನು. ಹಾಗೆಯೇ ಪಾಪುಗೆ ಸರಿ ಎಲ್ಲ ಮಾಡಿ ತಿನ್ನಿಸಿದ್ದೆ ಆಗ್ಲೇ. ಸೊ ಇವಾಗ ಒಂದು 4 ಗಂಟೆ ಅನಿಸುತ್ತೆ ನಾವು ಮನೆಗೆ ಹೊರಡ್ತಾ ಇದ್ದೀವಿ. ಹಾಗೆಯೇ ಕೊನೆಯಲ್ಲಿ ಸ್ವಲ್ಪ ಹಂಗೇ ಕ್ಲಿಪ್ಪಿಂಗ್ಸ್ ತಗೊಂಡೆ. ನನಗಂತೂ ತುಂಬಾ ಇಷ್ಟ ಆಯಿತು. ಮನೆ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಹಾಗೆ ಈಗ ಹೋಗ್ತಾ ಇದ್ದೀವಿ. ಇದು ಕುಂತಿ ಬೆಟ್ಟ, ನೀವು ಕೇಳಿದ್ದೀರಾ ಪಾಂಡವಪುರದ ಹತ್ರ ಕುಂತಿ ಬೆಟ್ಟ ಅಂತ. ಸೊ ಅದನ್ನ ಹಂಗೇ ಶೂಟ್ ಮಾಡಿದೆ ವೀಡಿಯೋನ. ಇಲ್ಲಿಂದ ಸ್ಟ್ರೈಟ್ ಮನೆಗೆ ಬಂದ್ವಿ. ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿದ್ದಾಯಿತು. ಯಶುಗೆ ಯಾಕೋ ಸ್ವಲ್ಪ ತಲೆನೋವು ಸ್ಟಾರ್ಟ್ ಆಗಿಬಿಟ್ಟಿತ್ತಂತೆ. ಹಾಗಾಗಿ ಅವರು ತುಂಬ ಇದು ಮಾಡ್ತಾಯಿದ್ರು. ಇದು ಲಿರಿಷನ್ ಸ್ಕೂಟರ್, ಇದು ಲಿರಿಷನ್ ತಗೊಟ್ಟಿದ್ದು. ನಾನು ಅದನ್ನ ಎತ್ತಿ ಮೇಲ್ಗಡೆ ಶೆಲ್ಫ್ ಮೇಲೆ ಇಟ್ಬಿಟ್ಟಿದ್ದೆ. ಇವಾಗ ಪಾಪುಗೆ ಅಂತ ತೆಗೆದುಕೊಟ್ಟಿದ್ದೀನಿ ಅವನಿಗೆ ಹೆಂಗೆ ಆಡ್ತಾನೆ ಅಂತ. ಬಟ್ ಅವನಂತೂ ಫುಲ್ ಎಂಜಾಯ್ ಮಾಡ್ತಿದ್ದಾನೆ ಇದನ್ನು. ಸಾಕು ಸುಮ್ಮನೆ ಮತ್ತೆ ಅಪ್ಪಂಗೆ ತಲೆನೋವು ಜೊತೆ ಪಪ್ಪಂಗೆ ಚಿಕ್ಕ 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 ಬಂತು 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 ಬಂದು ಇಲ್ಲಿ ಬಂತು 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 ಬಸ್ ಬಂತು. ಬಸ್ ಗೌರ್ಮೆಂಟ್ ಬಸ್, ಸ್ಕೈ ಬ್ಲೂ ಕಲರ್ ಬಣ್ಣ. ನಾವು ವೇದಾಂತ್ ನೋಡೋಣ. ಮುದ್ದಣ್ಣ ಬಪ್ಪಲ್ಲಿ ಬುದ್ಧ ಬಾ. ಓ ನೋಡಿ ಫ್ರೆಂಡ್ಸ್, ಕೈನ ಹೆಂಗೆ ತಳ್ತಾನೆ ಇವನು. ಬಪ್ಪ ಇಲ್ಲಿ ಬಪ್ಪ, ಚಿನ್ನ ಮನ್ನಿ ಬಪ್ಪ ಇದ್ರು ಬೈಲಿ ಬಾ 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 ಬೈಲಿ ಬಾ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮನೆ ಹೇಗಿದೆ ಅಂತ ತಪ್ಪದೇ ಕಾಮೆಂಟಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.